ಹಿಂದೂಗಳು ಜಾಗರೂಕರಾಗಲಿಲ್ಲ. ಪ್ರತಿಯೊಂದು ಮನೆಗೂ ತಲುಪಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ. ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರೆ. ಅನ್ಯ ಕೋಮನವರು ಅವ್ರ ಮನೆ ಬಾಗಿಲು ತಟ್ಟಿದಾಗ ಅವರಿಗೆ ಆ ಭಯ ಅನ್ನೋದೇನೋ ಗೊತ್ತಾಗುತ್ತೆ. ಭಾರತವನ್ನ ಜಾಗೃತಿಗೊಳಿಸ್ತಕ್ಕಂಥ ಅವಶ್ಯಕತೆ ಇದೆ. ಒಂದು ಕರ್ತವ್ಯವನ್ನು ಹೊತ್ತುಕೊಂಡು ಭೂಮಿ ಮೇಲೆ ಜನಿಸ್ತವ್ರೆ. ಶಿವಾಜಿ ಮಹಾರಾಜರು ಕಷ್ಟಪಟ್ಟರು, ಅದೇ ರೀತಿಯಾದಂತಹ ಕಷ್ಟನ ನಮ್ಮ ಯುವಕರು ಇವಾಗ ಪಡಬೇಕು. ಎಲ್ಲರೂ ಸಹ ಹಿಂದೂಗಳೇ, ಇದೊಂದು ಜೀವನ ಪದ್ಧತಿ. ಇದು ರಕ್ಷಣೆ, ಆತ್ಮಶೋಧನೆ, ಆತ್ಮಶುದ್ಧತೆ ಅಂದರೆ ಕೇವಲ ವೈಯಕ್ತಿಕ ಮಟ್ಟದಲ್ಲಿಲ್ಲ. ಅದು ನಮ್ಮ ಹಿಂದೂಗಳನ್ನ ಕೆಲವ್ರನ್ನ ಎಪ್ಸೋಣ, ಬರಲಿ, ಇಂಥ ಸಮಾವೇಶಗಳಲ್ಲಿ ಪಾಲ್ಗೊಳ್ಳಿ. ಕಾರ್ಯಕ್ರಮ ಬಹಳ ಅದ್ಭುತವಾಗಿ, ಅದ್ಧೂರಿಯಾಗಿ, ವ್ಯವಸ್ಥಿತವಾಗಿ ಮೂಡಿ ಬಂದಿದೆ. ಇದಕ್ಕೆ ಅನೇಕ ಜನ ಸಹಕಾರವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ ಆದ್ರೆ ಮತ್ತೊಂದು ಕಡೆ ನಮ್ಮಲ್ಲಿ ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ ಎಂಬಂತಹ ಜಾತಿ ಪದ್ಧತಿ ಕಿತ್ತು ತಿನ್ನುವಂತ ಸಮಾಜದ ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯತೆಯನ್ನ ಬೆಳೆಸುವಂತಹ, ಜಾತೀಯತೆಯನ್ನ ತೊಡೆದು ಹಾಕುವಂತ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ನಾಗಪುರದ ಮೋಹಿತೇವಾಡ ಎಂಬಂತಹ ಒಂದು ಸಣ್ಣ ಬಡಾವಣೆಯಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಒಂದು ಸಣ್ಣ ಸಸಿಯನ್ನ ನೆಟ್ಟರು. ಅದುವೇ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 1925 ವಿಜಯದಶಮಿ ಎಂದು ಆರಂಭವಾಯಿತು. ಇವತ್ತು ಇಡೀ ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ, ಹಾಗೆ ಜಗತ್ತಿನ ಅತಿ ಹೆಚ್ಚು ಅಂಗ ಸಂಸ್ಥೆಗಳನ್ನ ಹೊಂದಿರುವಂತಹ ಒಂದು ಹೆಮ್ಮರವಾಗಿ ಬೆಳೆದಿರುವಂತಹ ಸಂಸ್ಥೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಅಂಗ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದೆಲ್ಲದಕ್ಕೂ ಕೂಡ ತಾಯಿ ಬೇರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಂದ್ರೆ ತಪ್ಪಾಗಲಾರದು. ಇದೀಗ RSSಗೆ ಬರೋಬ್ಬರಿ 100 ವರ್ಷಗಳ ತುಂಬು ಶತಮಾನೋತ್ಸವವನ್ನ ದೇಶಾದ್ಯಂತ ಆಚರಿಸಿಕೊಳ್ತಾ ಇದೆ. ದೇಶಾದ್ಯಂತ 1 ಲಕ್ಷಕ್ಕೂ ಹೆಚ್ಚು ಹಿಂದೂ ಸಮಾಜೋತ್ಸವಗಳು ಮತ್ತು ಶೋಭಾಯಾತ್ರೆಗಳನ್ನ ನಡೆಸುವಂತಹ ನಿರ್ಣಯವನ್ನ ಕೈಗೊಂಡು ಅದನ್ನ ಎಲ್ಲೆಡೆಯೂ ಕೂಡ ಆಚರಿಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಅದ್ದೂರಿಯಾದಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. RSSನ ಎಲ್ಲ ಮುಖಂಡರು ಮತ್ತು ಸ್ವಯಂ ಸೇವಕರುಗಳು ಹಾಗೆಯೇ ಸಾರ್ವಜನಿಕರು ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಅತ್ಯಂತ ಸಂತಸ, ಸಂಭ್ರಮ ಸಡಗರದ ನಡುವೆ ಇಡೀ ಸರ್ಜಾಪುರ ಕೇಸರಿಮಯವಾಗಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಕಲಾ ತಂಡಗಳು ಶೋಭಾಯಾತ್ರೆಗೆ ಮೆರುಗು ತಂದು ಕೊಟ್ಟಿತ್ತು. ಈ ಒಂದು ಶೋಭಾಯಾತ್ರೆಯಲ್ಲಿ ರಾಸುಗಳ ಅದ್ಭುತವಾದಂತಹ ಪ್ರದರ್ಶನವೂ ಕೂಡ ಇತ್ತು. ದೇಸಿ ತಳಿಗಳ ಈ ಒಂದು ರಾಸುಗಳನ್ನ ನೋಡೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ರೆಡ್ಡಿ ಗುರುಪೀಠದ ವೇಮನ ಶ್ರೀಗಳು ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಕಾರ್ಯನಿರ್ವಾಹಕರಾದಂತಹ ತಿಪ್ಪೇಸ್ವಾಮಿರವರು ಹಾಗೂ ಸ್ಥಳೀಯ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಹೀಗೆ ಅದ್ದೂರಿಯಾದಂತಹ ಶೋಭಾಯಾತ್ರೆ ಸರ್ಜಾಪುರದ ಪ್ರಮುಖ ಬೀದಿಗಳಲ್ಲಿ ಪೂರ್ಣ ಕುಂಭ ಕಳಶದೊಂದಿಗೆ ನಡೆಯಿತು. ಕಾರ್ಯಕ್ರಮದ ದೃಶ್ಯಗಳನ್ನ ನೋಡೋಣ ಬನ್ನಿ. ಈ
ಸಂದರ್ಭದಲ್ಲಿ ರಾಸುಗಳಿಗೆ ಪೂಜೆಯನ್ನ ಸಲ್ಲಿಸಲಾಯಿತು. ಹಾಗೆಯೇ ದವಸ ಧಾನ್ಯಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸಿ ಬಂದಂತ ಎಲ್ಲ ಅತಿಥಿಗಳಿಗೂ ಕೂಡ ಮತ್ತು ಸ್ವಯಂ ಸೇವಕರಿಗಳಿಗೂ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಂಥವರಿಗೆ ತಾಯಂದ್ರು ಮತ್ತು ಸಹೋದರಿಯರು ಕೇಸರಿ ಶಲ್ಯ ಹಾಗೂ ಕೇಸರಿ ತಿಲಕವನ್ನ ಇಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಆ ದೃಶ್ಯಗಳನ್ನ ನೋಡೋಣ ಬನ್ನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಪ್ರಾಂತ ಪ್ರಚಾರಕರಂತ ನಾ ತಿಪ್ಪೇಸ್ವಾಮಿರವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಆ ರೀತಿ ವಿಶ್ವಗುರು ಭಾರತ ಆಗಿದ್ದಾಗ ಜಗತ್ತಿಗೆ ಅನೇಕ ಕೊಡುಗೆಗಳನ್ನು ಭಾರತ ಕೊಟ್ಟಿದೆ. ಅದು ಆಯುರ್ವೇದ ಇರಬಹುದು, ಯೋಗ ಇರಬಹುದು. ಜಗತ್ತಿಗೆ ನಾವೆಲ್ಲರೂ ಸಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅನ್ನೋಂಥ ಭಾವನೆಯನ್ನು ಮೂಡಿಸ್ತಕ್ಕಂಥದನ್ನು ಕಲಿಸಿಕೊಟ್ಟಿದೆ. ಜಗತ್ತನ್ನೇ ಒಂದಾಗಿ ನೋಡಿದಂಥ ದೇಶ ಭಾರತ. ವಸುದೈವ ಕುಟುಂಬಕಂ ಅಂತ ಹೇಳಿ ನಾವು ಕರೆದ್ವಿ. ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ನೆಮ್ಮದಿಯಿಂದ ಸುಖದಿಂದ ಇರಬೇಕು ಅಂತ ಹೇಳಿ ಬಯಸಿದಂಥ ಯಾವುದಾದ್ರೂ ಒಂದು ವಿಚಾರ ಇಟ್ಕೊಂಡಿರ್ತಕ್ಕಂಥ ದೇಶ ಇದ್ರೆ ಅದು ಭಾರತ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಕರೆದ್ವಿ. ಈ ರೀತಿ ಜಗತ್ತನ್ನು ಒಂದು ನೋಡಿ, ಜಗತ್ತನ್ನು ಒಂದಾಗಿ ಕಾಣುತ್ತಾ ಜಗತ್ತಿನ ಎಲ್ಲರೂ ಸಹ ಸುಖದಿಂದ ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಭಾರತ. ಇವತ್ತು ಭಾರತದಾದ್ಯಂತ ಈ ರೀತಿಯ ವಿಶ್ವ ಹಿಂದೂ ಸಮಾಜೋತ್ಸವಗಳನ್ನು ಮಾಡಿ ಭಾರತವನ್ನು ಜಾಗೃತಿಗೊಳಿಸ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ಹಿಂದೂ ಅಂತ ಹೇಳಿದರೆ ಅನೇಕರು ಜಾತಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು, ಮತಕ್ಕೆ ಹೋಲಿಕೆ ಮಾಡ್ತಕ್ಕಂಥದ್ದು, ಸಂಕುಚಿತ ಭಾವನೆಯಿಂದ ನೋಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಿಂದೂ ಅಂತ ಹೇಳಿದರೆ ಒಂದು ಜಾತಿ ಅಲ್ಲ, ಅದೊಂದು ಮತವೂ ಅಲ್ಲ. ಹಿಂದೂ ಅಂತ ಹೇಳಿದರೆ ಈ ದೇಶದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲರೂ ಸಹ ಹಿಂದೂಗಳೇ. ಇದೊಂದು ಜೀವನ ಪದ್ಧತಿ. ಇದು ಹಿಂದೆ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ, ಇಡೀ ದೇಶದಲ್ಲಿ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಸಹ ಹಿಂದೂಗಳು ಅಂತ ಹೇಳಿದ್ದಾರೆ. ಯಾರು ಈ ದೇಶದ ಹಿತದೃಷ್ಟಿಯಿಂದ, ಈ ದೇಶದ ಒಳಿತಿಗಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಸಹ ಹಿಂದೂಗಳು. ಪುರಾಣದಲ್ಲಿ ಹೇಳ್ತಾರೆ, ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ಭಾರತಂ ಭಾರತೀಯತ್ರ ಸಂತತಿ ಅಂತ ಹೇಳಿದ್ರು. ಯಾರು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಈ ದೇಶದಲ್ಲಿ ವಾಸವಾಗಿರ್ತಾರೋ ಅವರೆಲ್ಲರೂ ಸಹ ಭಾರತೀಯರು ಅಂತ ಹೇಳಿದರು. ಹಾಗಾಗಿ ಈ ದೇಶದ ಆಗು ಹೋಗುಗಳಿಗೆ ಯಾರು ಸ್ಪಂದನೆ ಮಾಡ್ತಾರೆ, ಈ ದೇಶ ಸಂಕಷ್ಟದಲ್ಲಿ ಇದ್ದಾಗ ಯಾರು ಸ್ಪಂದನೆ ಮಾಡ್ತಾರೆ, ಈ ದೇಶದಲ್ಲಿ ಯಾರು ಸಂತೋಷ ಬಂತು ಹೆಮ್ಮೆ ಪಡ್ತಕ್ಕಂಥ ಅನೇಕ ಸಂಗತಿ ಆದಾಗ
ಅದಕ್ಕೆ ಆನಂದ ಪಡ್ತಾರೆ. ಅವರೆಲ್ಲರೂ ಸಹ ಹಿಂದೂಗಳು. ಹಾಗಾಗಿ ಹಿಂದೂ ಒಂದು ಜಾತಿನೂ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ರೆಡ್ಡಿ ಪೀಠದ ಶ್ರೀ ವೇಮನ ಶ್ರೀಗಳು ಮಾತನಾಡಿದ್ದು ಹೀಗೆ. ಕೆಟ್ಟದನ್ನು ಅಳಿಸ್ತಿದ್ದ, ಒಳ್ಳೆಯದನ್ನು ಬೆಳೆಸ್ತಿದ್ದ, ಇನ್ಕಾರ್ನೇಷನ್ ಆಫ್ ಗಾಡ್ ಅಂತ ಕರಿತಿದ್ವಿ ನಾವು. ಹೀಗೆ ಹುಟ್ಟಿದವರೇ ರಾಮ, ಕೃಷ್ಣ, ಬುದ್ಧ, ಬಸವ, ವಿವೇಕಾನಂದರು, ಪ್ರತಾಪ್ ಸಿಂಹ, ಶಿವಾಜಿ ಮಹಾರಾಜರು, ಹೀಗೆಲ್ಲ ಮಹಾತ್ಮರು ಒಂದು ಕರ್ತವ್ಯವನ್ನು ಹೊತ್ತುಕೊಂಡು ಭೂಮಿ ಮೇಲೆ ಜನಿಸಿದವರೇ. ಕೇವಲ ಅಂತ ದೊಡ್ಡ ಮಹಾತ್ಮರೇ ಅಲ್ಲ, ನಾವೆಲ್ಲರೂ ದೇವರಿಂದ ಆದೇಶಿಸಲ್ಪಟ್ಟು ಯಾವುದೋ ಒಂದು ಕರ್ತವ್ಯ ನಿರ್ವಹಣೆಗೆ ಭೂಮಿಗೆ ಕಳಿಸಲ್ಪಟ್ಟಿದ್ದೀವಂತೆ. ನಾವೆಲ್ಲರೂ ಅವತಾರಿಗಳೇ. ನಾವಿನ್ನೂ ಬದುಕಿದ್ದೀವಲ್ಲ, ನಾವಿನ್ನೂ ಬದುಕಿದ್ದೀವಿ ಅಂದ್ರೆ ದೇವರು ನಮಗೆ ಈ ಕೆಲಸ ಮುಗಿಸ್ಬರಿ ಅಂತ ಭೂಮಿ ಕಳಿಸಿದನಲ್ಲ, ಅದಿನ್ನೂ ಮುಗಿದಿಲ್ಲ ಅಂತ ಅರ್ಥ. ಇವತ್ತು ನಮ್ಮ ಕಳಿಸಿದಂಥ ಕೆಲಸ ಮುಗಿದ್ರೆ ಅವತ್ತು ನಾವು ದೇವರ ಹತ್ರ ಪ್ರಯಾಣ ಮಾಡ್ತಿರೋದೆ. ಆತ್ಮರಕ್ಷಣೆ ಸಲುವಾಗಿ. ಆತ್ಮರಕ್ಷಣೆ ಎಂದರೆ ಏನು? ನನ್ನನ್ನಷ್ಟೇ ರಕ್ಷಣೆ ಮಾಡ್ಕೊಳ್ಳೋದ? ಈಗಿನ ದಿನಮಾನಗಳಲ್ಲಿ ಆತ್ಮ ರಕ್ಷಣೆ, ಆತ್ಮಶೋಧನೆ, ಆತ್ಮಶುದ್ಧತೆ ಅಂದರೆ ಕೇವಲ ವೈಯಕ್ತಿಕ ಮಟ್ಟದಲ್ಲಿಲ್ಲ. ಅದು ಹಿಂದೆ ಇತ್ತು. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಸಹ ವೈಯಕ್ತಿಕ ಮಟ್ಟದಲ್ಲೇ ಇದೆ. ಆತ್ಮ ಅಂದರೆ ಅರ್ಥ, ವ್ಯಾಪ್ತಿ. ಆತ್ಮರಕ್ಷಣೆ ಅಂದರೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಅಕ್ಕ ತಂಗಿಯರ ಮಾನ ಮರ್ಯಾದೆಯನ್ನು ಉಳಿಸೋದು, ನಾವು ಸಂಪಾದನೆ ಮಾಡಿದಂಥ ಸಂಪತ್ತನ್ನು ಉಳಿಸೋದು. ಯಾಕಂದರೆ ಹಿಂದೆ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ, ನಮ್ಮ ಅಕ್ಕ ತಂಗಿಯರ ಮಾನ ಮರ್ಯಾದೆಯನ್ನು ಹಾಳು ಮಾಡ್ತಾ ಇದ್ರು, ನಮ್ಮ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ರು. ನಾವು ಕಷ್ಟಪಟ್ಟು ಕಟ್ಟಿಕೊಂಡಂಥ ಮನೆಯನ್ನು ಉಳಿಸುವುದು, ಯಾಕಂದರೆ ಸುಡ್ತಾ ಇದ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಪಕ್ಕದಲ್ಲಿರುವಂಥ ದೇವಸ್ಥಾನವನ್ನು ಕಾಪಾಡಿಕೊಳ್ಳೋದು. ಮಿಟಿಕ್ ಧರ್ಮಗಳು ಅಂತ ಕರೀತಾರೆ. ಧರ್ಮ ಬೇರೆ, ರಿಲಿಜನ್ ಬೇರೆ. ನಮ್ಮ ಧರ್ಮಕ್ಕೆ ಪರ್ಯಾಯ ಪದವಾಗಿ ರಿಲಿಜನ್ ಅಂತ ಬರೀತಾರೆ ಈ ಇತ್ತೀಚೆಗೆ. ಧರ್ಮ ಅಂದರೆ ಸಂಸ್ಕೃತದಲ್ಲಿ ಅಥವಾ ಕನ್ನಡದಲ್ಲಿ ಅದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ರಿಲಿಜನ್ ಅಂತ ಕರೀತಾರೆ. ರಿಲಿಜನ್ ಬೇರೆ, ಧರ್ಮ ಬೇರೆ. ರಿಲಿಜನ್ ಅಂತಂದರೆ ಯಾವುದೋ ಒಂದು ಪ್ರವಾದಿಯಿಂದ, ಒಬ್ಬ ಮಹಾತ್ಮನಿಂದ ಸ್ಥಾಪಿಸಲ್ಪಟ್ಟಿರುತ್ತೆ. ಅದಕ್ಕೊಬ್ಬ ಫೌಂಡರ್ ಇರ್ತಾನೆ. ಆ ಧರ್ಮದ ನೀತಿ ನಿಯಮಗಳನ್ನು ಒಂದು ಗ್ರಂಥ ಅಂತಿರ್ತೈತೆ. ಆ ರೀತಿ ಇರೋದಕ್ಕೆ ರಿಲಿಜನ್ ಅಂತ ಕರೀತಾರೆ. ಒಂದು ತಂದರು, ಶಂಕರರು ಬಂದರು, ಮತ್ತೊಂದು ತಂದರು. ಎಲ್ಲ ಅವರವರ ಕಾಲಕ್ಕೆ ಶಂಕರರಿಗಿಂತ ರಾಮಾನುಜರು ಇನ್ನಷ್ಟು ಜಾಸ್ತಿ ಮುಂದೆ ಹೋಗಿ ತನ್ನ ಬೋಧನೆಯನ್ನು ಕೊಟ್ಟಿದ್ದಾರೆ ಪ್ರಸ್ಥಾನತ್ರಯಗಳಿಗೆ. ಹೀಗೆ ಕಾಲಕ್ಕೆ ನಮ್ಮ ಧರ್ಮ ಆಧ್ಯಾತ್ಮ ಬೆಳೀತಾ ಹೋಯಿತು. ಈಗ ನೋಡ್ರಿ, ನಾವು ಸಹ ಎಷ್ಟು ನ್ಯೂನತೆಗಳು ತಿದ್ದುಕೊಂಡಿದ್ದೀವಿ ಅಂತಂದರೆ, ಇತ್ತೀಚೆಗೆ ನಾವು ಭಾರತ ಮಾತೆ ಜೊತೆಗೆ ಕನಕದಾಸರ ಫೋಟೋ ಹಾಕ್ತೀವಿ, ವಾಲ್ಮೀಕಿ ಫೋಟೋ ಹಾಕ್ತೀವಿ, ಅಂಬಿಗರ ಚೌಡಯ್ಯನ ಫೋಟೋ ಹಾಕ್ತೀವಿ, ಎಲ್ಲ ವೇಮನ ಫೋಟೋ ಹಾಕಿದಿರಿ. ಅಂದರೆ ನಮ್ಮ ನ್ಯೂನತೆಗಳನ್ನು ಸಹ ನಾವು ತಿದ್ದುಕೊಂಡು ಬೆಳ್ಕೊಂತ ಹೋಗ್ತಾ ಇದ್ದೀವಿ. ಈ ದಿಶೆಯಲ್ಲಿ ನಮ್ಮ ಸಮಾಜ ಸಂಘಟನೆ ಸಾಗಲಿ. ಇಂದ ಒಂದು 20 ವರ್ಷದಿಂದ, ಒಂದು 20-25 ವರ್ಷ ಹಿಂದ್ಗಡೆ ನಮ್ಮ ಭಾರತ ದೇಶವನ್ನು ಮುಂದುವರಿತಿರೋ ದೇಶ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ಈ ಭಾರತ ದೇಶ ಸುಮಾರು 2014 ನಂತರ ಅರ್ಥ ಆಗುತ್ತೆ. 14 ಯಾಕೆ ಹೇಳ್ತಿದ್ದೀನಿ ಅಂದರೆ, 14 ನಂತರ ಒಂದು ನಾಯಕತ್ವ ನಮ್ಮ ದೇಶವನ್ನು ಕೈಗೆತ್ಕೊಂಡ ಮೇಲೆ ನಮ್ಮ ದೇಶ ಎಲ್ಲೋ ತುಂಬ ಮುಂದುವರಿತಾ ಇದೆ. ಅಂದರೆ ಈ ಪಾಶ್ಚಿಮಾತ್ಯ ದೇಶಗಳು ನಮ್ಮನ್ನು ಹಿಂದಿರುಗಿ ನೋಡುವಂಥ ಒಂದು ದೊಡ್ಡ ಸಂಘಟನೆಗಳು ನಮ್ಮಲ್ಲಿ ನಡೀತಾ ಇದೆ. ಹೇಗೆ ಅಂತಂದರೆ, ನಾವು ನೋಡಿ, ಈ ಮಂಗಳ ಗ್ರಹವನ್ನು ತಲುಪಿದ್ದೀವಿ ನಾವು. ಎಷ್ಟು ಬೇರೆ ದೇಶಗಳವರು ಸಾವಿರಾರು ಕೋಟಿ ಖರ್ಚು ಮಾಡಿ ಮಂಗಳ ಗ್ರಹವನ್ನು ತಲುಪಿದರೆ, ನಮ್ಮ ಭಾರತ ದೇಶದವರು ಜಸ್ಟ್ 447 ಕೋಟಿಯಲ್ಲಿ ಒಂದು ರಾಕೆಟನ್ನು ತಯಾರು ಮಾಡಿ ನಾವು ಮಂಗಳ ಗ್ರಹವನ್ನು ತಲುಪಿದ್ದೀವಿ. ಅಂತಂದರೆ ನಮ್ಮಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಈ ಟೆಕ್ನಾಲಜಿ ಇವೆಲ್ಲ ಎಷ್ಟು ಮುಂದುವರಿದೆ ಅಂತಕ್ಕಂಥದ್ದು ನಾವು ಮನವರಿಕೆ ಮಾಡ್ಕೋಬೋದು. ಹಾಗೂ ಈ ಚಂದ್ರಯಾನ 3 ಮುಖಾಂತರ ನಮ್ಮ ಭಾರತ ದೇಶ ಈ ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಿದ್ದೀವಿ ನಾವು ಮೊಟ್ಟ ಮೊದಲನೇ ದೇಶ ಅಲ್ಲ. ಚಂದ್ರನ ದಕ್ಷಿಣ ಧ್ರುವವನ್ನು ನಾವು ತಲುಪಿರ್ತಕ್ಕಂಥದ್ದು.
ನಾವೇ ನಮ್ಮ ಭಾರತ ದೇಶದವರೇ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ರೂವಾರಿಗಳಲ್ಲಿ ಓರ್ವರಾಗಿದ್ದಂತ ಪುನೀತ್ ರವರು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಸಜ್ಜಾಪುರ ನಗರದಲ್ಲಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಅಪೇಕ್ಷಿತ 5,000ದಿಂದ 6,000 ಜನ ಅಪೇಕ್ಷಿತರಿದ್ದರು. ಬಟ್ ಒಂದು 4,000 ಫ್ಲೋಟಿಂಗ್ ಕ್ರೌಡ್, 4ರಿಂದ 5,000 ಫ್ಲೋಟಿಂಗ್ ಕ್ರೌಡು. ಸೀಟಿಂಗ್ ಎಲ್ಲ ಅಷ್ಟಿರಲಿಲ್ಲ. ಬಟ್ ಎಲ್ಲೋ ಒಂದು ಜಾಗದಲ್ಲೇ ನಾವು ಹೇಳಬಾರ್ದು, ಬಟ್ ನಮ್ಮ ಹಿಂದೂಗಳು ಜಾಗರೂಕರಾಗಲಿಲ್ಲ. ನಾವು 1 ತಿಂಗಳಿಂದ ಸತತವಾಗಿ ಪ್ರತಿಯೊಂದು ಮನೆಗೂ ತಲುಪಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ. ಆದರೆ ಎಲ್ಲೋ ನಮ್ಮ ಹಿಂದೂಗಳು, ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ಕುಂಭಕರ್ಣ ನಿದ್ದೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವಾಗ ಇದ್ರ ಬಗ್ಗೆ ಅರಿವಾಗ್ತದೆ ಅಂದರೆ ಅವ್ರ ಮನೆ ಬಾಗಿಲಿಗೆ ಬಂದು, ಅನ್ಯ ಕೋಮನವರು ಅವ್ರ ಮನೆ ಬಾಗಿಲಿಗೆ ಬಂದು ಅವ್ರ ಮನೆ ಬಾಗಿಲು ತಟ್ಟಿದಾಗ ಅವರಿಗೆ ಆ ಭಯ ಅನ್ನೋದೇನೋ ಗೊತ್ತಾಗುತ್ತೆ. ಯಾವತ್ತು ಸಂಘಟಿತ ಹಿಂದೂ, ಶಕ್ತಿಯುತ ಹಿಂದೂ ಆಗಲಿಲ್ಲ ಅಂದರೆ ಅವರಿಗೆ ನಮ್ಮ ದೇಶದಲ್ಲಿ ಉಳಿಗಾಲ ಇಲ್ಲ. ಇರ್ಬೋದು, ಇವಾಗ ಗಟ್ಟಿಯಾಗಿರ್ಬೋದು, ಜೋರಾಗಿರ್ಬೋದು ಹಿಂದೂಗಳು. ನಾಳೆ ದಿವಸ ಇನ್ನೊಂದು 20 ವರ್ಷಕ್ಕೆ ನಮಗೆ ತುಂಬ ಕಷ್ಟ ಪರಿಸ್ಥಿತಿ ಎದುರಾಗುವಂತಹ ಸಂದರ್ಭಗಳು ಜಾಸ್ತಿ ಗೋಚರಣೆ ಆಗ್ತಾಯಿದೆ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಅಲ್ಲಿಗೂ ನೀವು ಒಂದು ಜಾಗದಲ್ಲಿ ಸೇರಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ನೀವು ಇಷ್ಟು ಹಿಂಜರಿಯೋದಾದರೆ ನಾಳೆ ದಿವಸ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಆದರೆ ಇರಲಿ, ಪ್ರಯತ್ನ ಮಾಡಿದ್ದೀವಿ, ಎಬ್ಬಿಸಿ ಹಿಂದೂಗಳನ್ನ ಒಂದು ಜಾಗದಲ್ಲಿ ಸೇರಿಸಿ ಇನ್ನೂ ದೊಡ್ಡದಾದಂತಹ ಸಮಾವೇಶಗಳನ್ನ ಮಾಡ್ತೀವಿ. ಇಂದು ಏನು ಆ ಕಾಲದಲ್ಲಿ ಶಿವಾಜಿ ಮಹಾರಾಜರು ಕಷ್ಟಪಟ್ಟರು, ಅದೇ ರೀತಿಯಾದಂತಹ ಕಷ್ಟನ ನಮ್ಮ ಯುವಕರು ಇವಾಗ ಪಡಬೇಕು. ನಾವು ಕಷ್ಟಪಟ್ಟಿಲ್ಲ ಅಂದರೆ ನಮ್ಮ ಧರ್ಮವನ್ನು ಉಳಿಸ್ಕೊಳೋದು ಕಷ್ಟ ಆಗುತ್ತೆ. ನಮ್ಮ ಭಾರತ ದೇಶ, ನಮಗೆ ಹಿಂದೂಗಳ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ. ನಮಗೆ ಈ ದೇಶ ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಗಲ್ಲ. ನಮ್ಮ ಧರ್ಮ, ನಮ್ಮ ತನವನ್ನು ನಾವು ಉಳಿಸ್ಕೊಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಆದರೂ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂತು. ಶೋಭಾಯಾತ್ರೆಯೂ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂತು. ಜನರೂ ಬಂದರು. ಆದರೆ ಒಂದು ಜಾಗದಲ್ಲಿ ಜನ ಸೇರೋಕ್ಕೆ ಅವರು ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗಿದ್ದರು. ಆದ್ರೂ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ದಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ಇದಕ್ಕೆ ಸ್ಪಾನ್ಸರ್ಶಿಪ್ ಕೊಟ್ಟಂಥ ಎಲ್ಲ ಬಿಲ್ಡರ್ಸ್ ಆಗಲಿ, ನಾಯಕರಾಗಲಿ ತುಂಬ ಶ್ರಮಪಟ್ಟು ನಾವೂ ಕೆಲಸ ಮಾಡಿದ್ವಿ. ಬಟ್ ಅಷ್ಟೊಂದು ಜನ ಬಂದಿಲ್ಲ. ಇನ್ನೊಂದು ಸಮಾವೇಶ ಮಾಡೋಣ, ಇನ್ನೂ ದೊಡ್ಡದಾಗಿ ಮಾಡೋಣ, ಇನ್ನೂ ಮನೆಗೂ ಪ್ರಚಾರ ಮಾಡೋಣ, ಇನ್ನೂ ಜನ ಸೇರಿಸೋಣ, ನಮ್ಮ ಹಿಂದೂಗಳನ್ನ ಕೆಲವ್ರನ್ನ ಎಬ್ಸೋಣ, ಬರಲಿ, ಇಂಥ ಸಮಾವೇಶಗಳಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಹಿಂದೂ ಬಾಂಧವರಲ್ಲಿ ಕೇಳ್ಕೊತೀನಿ. ಹಾಗೆ ಈ ಜಾಗವನ್ನು ಕೊಟ್ಟಂಥ ಕಿರಣ್ ರೆಡ್ಡಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನೋ ಹಾಗೆ ಹಿಂದೂಸ್ತಾನದಲ್ಲಿ ಹಿಂದೂನೇ ಯಾವತ್ತಾದ್ರೂ ಸಾರ್ವಭೌಮನೇ. ಎಲ್ಲ ಕಾರ್ಯಕ್ರಮದಲ್ಲಿ ಬರಬೇಕಾಗಿರುವಂಥ ಎಲ್ಲ ಅತಿಥಿಗಳು, ಏನು ನಮ್ಮ ನಾತಿಪ್ಪೆ ಸ್ವಾಮೀಜಿ ಇರ್ಬೋದು, ಆಂಜನಪ್ಪನವ್ರು ಇರ್ಬೋದು, ಮತ್ತು ಸ್ವಾಮೀಜಿಗಳು, ವಿವೇಕಾನಂದ ಸ್ವಾಮೀಜಿಗಳಿದ್ದರು. ಕಾರ್ಯಕ್ರಮ ಬಹಳ ಅದ್ಭುತವಾಗಿ, ಅದ್ಧೂರಿಯಾಗಿ, ವ್ಯವಸ್ಥಿತವಾಗಿ ಮೂಡಿ ಬಂದಿದೆ. ಇದಕ್ಕೆ ಅನೇಕ ಜನ ಸಹಕಾರವನ್ನು ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟಂಥ ಎಲ್ರಿಗೂ, ದಾನಿಗಳಿಗೂ, ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕಳೆದ 15-20 ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿರುವಂಥ ಎಲ್ಲ ಸ್ವಯಂ ಸೇವಕರಿಗೂ, ಪ್ರಬಂಧಕರಿಗೂ, ಆಯೋಜನಾ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ರೀತಿಯ ಕಾರ್ಯಕ್ರಮಗಳು ಪದೇ ಆಗ್ತಾ ಇರಬೇಕು. ಆಗ ಮಾತ್ರ ಹಿಂದೂ ಸಮಾಜ ಮತ್ತು ಸಶಕ್ತ ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಕೂಡ ಈ ಅದ್ದೂರಿಯಾದಂತಹ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ್ರು. ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ರೀತಿಯಾದಂತಹ ಈ ಒಂದು ರಾಷ್ಟ್ರೀಯತೆ ಹಾಗೂ ಭಾರತ್ ಮಾತಾ ಕಿ ಜೈ ಎನ್ನುವಂತ ಘೋಷಣೆಗಳನ್ನು ಹಾಕ್ತಾ ಈ ಒಂದು ಸಮಾಜದಲ್ಲಿ ಜಾತಿ ಪದ್ಧತಿಯನ್ನ ತೊಡೆದು ಹಾಕಬೇಕು, ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸಬೇಕು, ಹಾಗೂ ಅನ್ಯ ಧರ್ಮಗಳನ್ನ ದ್ವೇಷಿಸುವುದು ಬೇಡ, ನನ್ನ ಧರ್ಮವನ್ನ ರಕ್ಷಿಸುವುದು ಅಷ್ಟೇ ಪ್ರಾಮುಖ್ಯತೆ ಮತ್ತು ಪ್ರಾಧಾನ್ಯತೆಯನ್ನು ನೀಡಬೇಕು ಎನ್ನುವಂತ ಒಂದು ಒಕ್ಕೊರಲಿನ ಸಂದೇಶ ರವಾನೆಯಾದಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.